ಎಚ್.ಡಿ. ಕೋಟೆ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಶಾಸಕ ಅನಿಲ್ ಚಿಕ್ಕಮದ್ದೂರವರ ಆಪ್ತರಾದ ನರಸೀಪುರ ರವಿರವರ ಹುಟ್ಟುಹಬ್ಬವನ್ನು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಜಿಲ್ಲಾ ಕಾರ್ಯದರ್ಶಿ ಮೊಳೆಯೂರು ಕೆಂಪರಾಜು ಹಾಗೂ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಎಚ್.ಡಿ. ಕೋಟೆ ತಾಲೂಕು ಅಧ್ಯಕ್ಷ ಶಿಂಡೇನಹಳ್ಳಿ ಯೋಗೇಶ್ ಹಾಗೂ ಹುಣಸೂರು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹರೀಶ್ ರವರು ನರಸೀಪುರ ರವಿರವರ ಮೈಸೂರು ನಿವಾಸದಲ್ಲಿ ರವಿರವರಿಗೆ ಮೈಸೂರು ಪೇಟ, ಶಾಲು, ಹಾರ ಹಾಕಿ ಕೇಕು ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು. ಇದೇ ವೇಳೆ ನರಸೀಪುರ ರವಿರವರ ಆತ್ಮೀಯರು, ಬಂಧುಗಳು ಇದ್ದರು. ಫೋಟೋ ತೆಗೆದು ಸ್ವಲ್ಪ ತಿನ್ನಿಸ್ಬೇಕಾದ್ರೆ ಅದು ನೈಸ್ ಅಲ್ವಾ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ರೇವಣ್ಣವರಿಗೆ ಹುಟ್ಟುಹಬ್ಬ ಕೋರುತ್ತಾ ಮುಂದಿನ ದಿನದಲ್ಲಿ ನಮ್ಮ ಹಂಚಿಪುರ ಕ್ಷೇತ್ರದಲ್ಲಿ ಆದಷ್ಟು ಅವ್ರಿಗೆ ಟಿಕೆಟ್ ಅವಕಾಶ ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕ್ಷೇತ್ರದಿಂದ ಗೆದ್ದು ಬಂದು ಹಾರೈಸುತ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಇವತ್ತು ಏನಿದೆ ನಮ್ಮ ಜನಪ್ರಿಯ ಶಾಸಕ ಅನಿಲ್ ಚಿಕ್ಕಮದ್ದೂರವರ ಆಪ್ತ ಗೆಳೆಯರಾಗಿದ್ದು ತುಂಬ ಸದೃಢಿ ಮತ್ತು ಯುವಕರ ಕಣ್ಮಣಿಯಾದಂಥ ನಮ್ಮ ಜಡ್.ಪಿ. ರೇವಣ್ಣವರು ಮಗದೊಮ್ಮೆ ಎಲ್ಲರ ಪರವಾಗಿ ಅದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಜಿಲ್ಲಾ ಸಮಿತಿ ಮೈಸೂರು ಹಾಗೂ ಎಲ್ಲ ಸ್ನೇಹಿತರ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ ನಾನು. ಸರ್ ಅದೆಲ್ಲ ತುಂಬ ಎಲ್ಲ ಸ್ನೇಹಿತರೊಂದು ಅಪಾರ ಜನಸಂಖ್ಯೆ ಇದೆ. ನನ್ನ ಬರ್ತ್ಡೇ ವಿಶ್ವಾಸ ಎಲ್ಲ ನೋಡಿದ್ವಲ್ಲ ಪಾಪ ಯಾರೇ ಏನೇ ಬಂದರೂ ಅವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಸರ್. ಅದರಲ್ಲೇನು ಬೇರೆ ಮಾತಿಲ್ಲ. ಮುಂದಿನ ದಿನಗಳೇ ನಮ್ಮ ಕ್ಷೇತ್ರಕ್ಕೆ ಬಂದವ್ರಿಗೆ ಟಿಕೆಟ್ ಅವಕಾಶ ಸಿಕ್ಕಿ ನಮ್ಮ ಸಿದ್ದರಾಮಯ್ಯ ದೊಡ್ಡ ಮಟ್ಟದಲ್ಲಿ ಮಾಡಿ ಅವ್ರಿಗೆ ಅವಕಾಶ ಒಂದು ಸಿಕ್ಕಿ ಎಲ್ಲ ಸ್ನೇಹಿತರು ಅದು ಹೆಚ್ಚಿನ ಪರವಾಗಿ ಹೇಳ್ಬೇಕು ಅಂದರೆ ಯುವಕರನ್ನೇ ಜಾಸ್ತಿ ಸರ್. ಅವ್ರಿಗೆ ಹೇಳ್ಬೇಕು ಅಂದರೆ ಯುವಕರು ಜಾಸ್ತಿ. ಆಮೇಲೆ ಯಾರಾಗಲಿ ಗುರು ಆಗಲಿ ಹಿರಿಯರಾಗಲಿ ಬಂದು ಏನು ಗೌರವ ಕೊಡಬೇಕು ಭಾರಿ ಗೌರವದಿಂದ ಕಾಣ್ತಾರೆ. ಹಾಗೂ ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಮುಂದಿನ ನಮ್ಮಲ್ಲಿ ಯಾರೇ ಏನೇ ಬಂದರೂ ಇವತ್ತು ಏನೂ ಆಗಲ್ಲ ಅಂತ ಏನು ಹೇಳಲ್ಲ. ಎಲ್ಲರಿಗೂ ಪ್ರೀತಿಯಿಂದ ವಿಶ್ವಾಸ ಕೊಡ್ಕೊಂಡ ನಿನ್ನೆ ಅವ್ರು ಬರ್ತಿಲ್ಲ ತುಂಬ ಅಪಾರ ಜನಸಂಖ್ಯೆಯಲ್ಲಿ ಜನ ಎಲ್ಲ ಸೇರಿದರು. ಅದೇ ರೀತಿ ಆ ದೇವರು ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸರೆ ಕೊಟ್ಟು ಮತ್ತು ಆ ಚಿಕ್ಕ ದೇವಮ್ಮ ಇನ್ನೂ ಶಕ್ತಿ ಕೊಟ್ಟು ಮುಂದಿನ ದಿನದಲ್ಲಿ ದೊಡ್ಡ ದೊಡ್ಡ ಅಧಿಕಾರ ಕೊಟ್ಟಂಥವ್ರು ನಾನು ಹಾರೈಸುತ್ತಾ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಮೊದಲನೇದಾಗಿ ನನ್ನ 51ನೇ ಹುಟ್ಟುಹಬ್ಬಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಜೊತೆಗೆ ನಮ್ಮ ತಾಲೂಕಿನ ಶಾಸಕರಾದಂಥ MLA ಅವರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಜೊತೆಗೆ ನಾನು ಕಳೆದ 20 ವರ್ಷಗಳಲ್ಲಿ ನಾನು ಈಗ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದ್ದು ಅಂದಿನಿಂದನೂ ಕೂಡ ಇವತ್ತಿನವರೆಗೂ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಏಳು ಬೀಳುಗಳನ್ನು ಕಂಡಿದ್ದೀವಿ. ಜೊತೆಗೆ ಎಲ್ಲರ ಜೊತೆನೂ ಎಲ್ಲ ವರ್ಗದ ಜನರ ಜೊತೆನೂ ವಿಶ್ವಾಸವಾಗಿದ್ದೀನಿ. ಕಳೆದ ಚುನಾವಣೆಯಲ್ಲಿ ಶಾಸಕರು ಕರ್ಕೊಂಬಂದಂಥ ಸಂದರ್ಭದಲ್ಲೂ ಕೂಡ ನಾನು JDS ಅಧ್ಯಕ್ಷನಾಗಿ ರಾಜೀನಾಮೆ ಕೊಟ್ಟು ಶಾಸಕರ ಜೊತೆ ನಿಕಟ ಸಂಪರ್ಕದಲ್ಲಿದ್ದೀನಿ. ಅವ್ರ ತಂದೆಯವ್ರ ಜೊತೆಲೂ ಇದ್ದೆ. ಜೊತೆಗೆ ಈ ಶಾಸಕರು 2ನೇ ಬಾರಿ ಆಗೋಕ್ಕೆ ನಾವೆಲ್ಲರೂ ಕೂಡ ಸ್ನೇಹಿತರು, ಅನೇಕ ಜನರು ನಿಮ್ಮಂಥ ಎಲ್ಲ ಶಾಸಕರಿಂದ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ವಿಶೇಷವಾಗಿ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಲೋಪದೋಷಗಳಾಗದೇ ತಲುಪ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇವ್ರ ಜೊತೆ ಇವರ ಫ್ಯಾಮಿಲಿಯವ್ರ ಜೊತೆ 15 ವರ್ಷಗಳಿಂದ ಗುರುತಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ಬಡ ಜನರಿಗೆ ಹಾಗೂ ನನ್ನ ಕೈಲಾದಂಥ ಎಲ್ಲ ಸಹಾಯವನ್ನು ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಈ ಬಾರಿ ಜಿಲ್ಲಾ ಪಂಚಾಯತಿ ನಡೀತಕ್ಕಂಥ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ಬಯಸ್ತಾಯಿದ್ದೀನಿ. ಯಾಕೆಂದರೆ ಜನರ ಪ್ರೀತಿ ವಿಶ್ವಾಸ ಎಲ್ಲ ವರ್ಗದ ಜನರನ್ನು ಗುರುತಿಸಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ದೇವರು ನನಗೂ ಕೊಟ್ಟಿದ್ದಾನೆ. ಆ ರೀತಿ ನಾನು ಸಾರ್ವಜನಿಕ ಜೀವನದಲ್ಲಿ ಯಾವತ್ತೂ ಕೂಡ ಕಪ್ಪು ಚುಕ್ಕೆ ಇಲ್ಲದೇ ನಡ್ಕೊಂಡು ಬರ್ತಾಯಿದ್ದೀನಿ. ಇದೇ ರೀತಿ ವಿಶ್ವಾಸ, ಸ್ನೇಹಿತರ ವಿಶ್ವಾಸ, ಪ್ರೀತಿ ನಮ್ಮ ತಾಲೂಕಿನ ಜನತೆ ಇರೋವರೆಗೂ ಕೂಡ ನಾನು ಖಂಡಿತವಾಗಿ ರಾಜಕೀಯ ಕ್ಷೇತ್ರದಲ್ಲಿದ್ದು ಕೆಲಸ ಮಾಡ್ತೀನಿ. ಆ ಥರ ಇಲ್ಲ, ಅದು ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು. ಎಲ್ರಿಗೂ ಆಸೆ ಅನ್ನೋದು ಇರುತ್ತೆ, ಆದರೆ ತೀರ್ಮಾನ ಹೈಕಮಾಂಡಿಗೆ ಬಿಟ್ಟಿದ್ದು. ನಾನು ಕೂಡ ಆಕಾಂಕ್ಷಿ ಆಗಿದೆ, ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಶಾಸಕರು ಕೊಟ್ಟಿರತಕ್ಕಂಥದ್ದು ನಮಗೇನು ಮುಜುಗರ ತರ್ತಕ್ಕಂಥದ್ದೆಲ್ಲ ಸಂತೋಷ ಆಗಿದೆ. ನಾವು ಶಾಸಕರಿದ್ದರೆ ತಾನೇ ನಾವೆಲ್ಲರೂ ಶಾಸಕರನ್ನ ನಾವು ಇವತ್ತು ಕೂಡ ಬೆಂಬಲಿಸ್ತೀವಿ, ಮುಂದೆನೂ ಕೂಡ ಬೆಂಬಲಿಸ್ತೀವಿ.
ಪ್ರಾಮಾಣಿಕವಾಗಿ ನಿಕಟ ಸಂಪರ್ಕದಲ್ಲಿ ಇದ್ದೀನಿ. ಪ್ರಮುಖವಾಗಿ ಶಾಸಕರಿಗೆ ಫಸ್ಟ್ ಟೈಮ್ ನಾವು ರಾಜಕೀಯಕ್ಕೆ ಬರಬೇಕು ಅಂತ ಮನಸ್ಸಿರಲಿಲ್ಲ ಅವ್ರಿಗೆ. ಅಲ್ಲಿ ಕೆಲವರು ನಾವು ಸ್ನೇಹಿತರುಗಳು ಒಂದು 7-8 ಜನ ಸೇರಿ ಅವ್ರಿಗೆ ನೀವು ಆಗಲೇಬೇಕು, ನಿಮ್ಮ ತಂದೆ ಈ ರೀತಿ ಕೆಲಸ ಮಾಡಿದ್ದಾರೆ, ತಾಲೂಕಿಗೆ ನಿಮ್ಮ ಸೇವೆ ಬೇಕು, ನಿಮ್ಮ ತಂದೆ ಮಾಡಿಬಿಟ್ಟಿರ್ತಕ್ಕಂಥ ಕೆಲಸನ ನೀವು ಮಾಡಬೇಕು, ನೀವು ಬನ್ನಿ ಧೈರ್ಯವಾಗಿ ಅಂತ ಸ್ಫೂರ್ತಿಯನ್ನು ತುಂಬಿದವರಲ್ಲಿ ನಾನು ಒಬ್ಬ, ಬರಲೇಬೇಕು ಅಂತ. ನೀವು ಕರ್ಕೊಬಂದ್ವಿ, ಇಡೀ ತಾಲೂಕಿನಲ್ಲಿ ಸಂಘಟನೆ ಮಾಡಿದ್ವಿ. ಅವತ್ತು ನಮ್ಮ ಶಾಸಕರಿಗೆ ವಯಸ್ಸು ಚಿಕ್ಕದಿತ್ತು, ಸಂಘಟನೆಯೂ ಕೂಡ ಅವರು ಬಂದು ರಾಜಕೀಯ ಕ್ಷೇತ್ರದಲ್ಲಿ ತೊಡಿಕೊಂಡಿರಲಿಲ್ಲ. ನಮಗೆ ಎಲ್ಲ ನಿಕಟ ಸಂಪರ್ಕ ಇತ್ತು. ಇಡೀ ತಾಲೂಕಿನಾದ್ಯಂತ ನಾವು ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಶಾಸಕರನ್ನ ಅವತ್ತು 22,000 ಮತಗಳಿಂದ ಗೆಲ್ಲಿಸ್ತೀವಿ. ಅದಾದ ನಂತರ ಅವ್ರಿಗೆ ಹೇಗೆ ಮಾಡಬೇಕು ತಾಲೂಕಿನಲ್ಲಿ ಅನ್ನೋದನ್ನು ಕೂಡ ನಾವೆಲ್ಲರೂ ಸೇರಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು 2ನೇ ಬಾರಿಗೆ ಅವರು 35,000 ಮತಗಳ ಅಂತರದಿಂದ ಗೆಲ್ಲಬೇಕಾದ್ರೆ ನಾವೆಲ್ಲರೂ ಕೂಡ ಶ್ರಮ ಪಟ್ಟಿದ್ದೀವಿ. ಜೊತೆಗೆ ಶಾಸಕರು ಎಲ್ಲ ವರ್ಗದ ಜನರನ್ನು ಕೂಡ ಪ್ರೀತಿಸ್ತಕ್ಕಂಥ ಕೆಲಸನ ಮುಖ್ಯವಾಗಿ ಮಾಡಿದ್ದಾರೆ. ಯಾವುದೇ ಅವರು ಕಪ್ಪು ಚುಕ್ಕೆನೂ ಕೂಡ ಅವರು ತಗೊಂಡಿಲ್ಲ. ಬಡ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆಗಿದ್ದೀವಿ, ನಾವು ಅವಕಾಶಗಳನ್ನ ಬಯಸ್ತಾ ಇದ್ದೀವಿ. ಶಾಸಕರು ನಾವು ಹೆಂಗೆ ಅವ್ರು ಮಾಡ್ಕೊಂಡ್ರು ಅದೇ ರೀತಿ ನಮಗೂ ಕೂಡ ನೋಡ್ಕೋಬೇಕು ಅಂತ ಶಾಸಕರನ್ನಲ್ಲಿ ಕೇಳ್ಕೊತೀವಿ, ಮಾಡಿಕೊಡಿ. ಯಾವ್ದು ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕು, ಪ್ರತಿಯೊಬ್ಬರೂ ಆಸೆ ಅನ್ನೋದಿರುತ್ತೆ. ಈಗ ಜಿಲ್ಲಾ ಪಂಚಾಯತಿ ನಿಂತ್ಕೋಬೇಕು ಅಂತ ಇದ್ದೀನಿ. ನನಗೆ ನಾನು ಈಗ ನೀವೆಲ್ಲರೂ ಪ್ರೀತಿಯಿಂದ ಇವತ್ತು ಬಂದಿದ್ದೀರಾ. ಆಮೇಲೆ ನಮ್ಮ ಕ್ಷೇತ್ರ ಜನರುಗಳು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೆನ್ನೆ ಸೇರಿದರು. ಎಲ್ಲರೂ ನೀವು ಧೈರ್ಯವಾಗಿ ಬನ್ನಿ, ನಾವು ಈ ಸರಿ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು 100% ನಿಮ್ಗೆ ಗೆಲ್ಲಿಸ್ತೀವಿ ಅನ್ನೋ ಸಾಕಷ್ಟು ಜನ ಬಂದು ಹೇಳಿದ್ದಾರೆ. ನೆನ್ನೆ ಸರಗೂರಿನಲ್ಲಿ ಅದ್ದೂರಿಯಾದಂಥ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು. ಮೈಸೂರಿನಲ್ಲಿ ಕೂಡ ಮಾಡಿದ್ರು, ಹ್ಯಾಂಡ್ ಪೋಸ್ಟಲ್ಲಿ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನ ಬಯಸೋಕ್ಕೆ ಇಷ್ಟಪಡ್ತೀನಿ.